ನಮ್ಮ ಮಾಹಿತಿ ಹಕ್ಕಿನ ಹೋರಾಟಗಾರರು ಸಹಿತ ನಿಜವಾದ ಮಾಹಿತಿ ಹಕ್ಕಿನ ಹೋರಾಟಗಾರರು ಪ್ರಾಮಾಣಿಕರು ಈಗ ಅಲ್ಲಿ ಎಂಟ್ರಿನೂ ಆಗ್ತಾಯಿಲ್ಲ. ಯಾಕಂದ್ರೆ ಏನು ರೀ ನಾವು ಕೊಡ್ತೀವಿ ಉತ್ತರ ಇಲ್ಲ, 3 ತಿಂಗಳು 4 ತಿಂಗಳು ಹತ್ತ ಹೋಗ್ತೀವಿ, ನಮ್ಗೆ ಕೊಡೋದೇ ಇಲ್ಲ. ಅದನ್ನು ನಾವು ಕೇಸ್ ಹಾಕಿದ್ರೆ ನಾವು ಮಾಡ್ತಾಯಿದ್ವಿ, ಎನ್ಕ್ವೈರಿ ಮಾಡ್ತಾಯಿದ್ವಿ ಅಂತ ವರ್ಷ 2 ವರ್ಷ ತೊಗೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋದು? ಇಲ್ಲೇ ನ್ಯಾಯಕ್ಕಾಗಿ ಹೋರಾಡೋದು ಸಹಿತ ಭಾಳ ಕಷ್ಟ ಅದ. ಇವನ್ ಕೋರ್ಟ್ಗಳು ನಮ್ಮನ್ನ ಅಪರಾಧಿ ಮಾಡುವಂಥ ಸ್ಥಿತಿಗೆ ಅವ್ರು ಬಂದು ನಿಲ್ತಾ ಇದ್ದಾರೆ ಇವತ್ತು ಅಂಥೇಳಿ ಭಾಳಷ್ಟು ಮಾಹಿತಿ ಹಕ್ಕಿನ ಇವೇನು ಹೋರಾಟಗಾರಿದ್ದಾರೆ ಪಾಪ ಅವರು ತಮ್ಮ ಮನಸ್ಸಿನ ನೋವುಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಅದೇ ಕಾಲಕ್ಕೆ ಪ್ರಾಮಾಣಿಕ ಅಧಿಕಾರಿಗಳಂತ ಪ್ರಶ್ನೆ ಇಲ್ಲ, ನಾವು ಎಷ್ಟು ಮಾಡಿದಪ್ಪ ಎಷ್ಟು ದುಡ್ಡು ತೊಗೊಂಡು ಹೇಳ್ಕೊಂಡು ಬಿಡ್ತಾರೆ. ಈ ಅಪ್ರಾಮಾಣಿಕ ಅಧಿಕಾರಿಗಳು ಇದನ್ನು ಕೆಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಮ್ಯಾಕ್ಸಿಮಮ್ ಅದಾರ ಈ ದೇಶದಲ್ಲಂತ. ಯಾವುದೇ ಆಫೀಸ್ಗೆ ಹೋದ್ರು ದುಡ್ಡಿಲ್ಲದ, ಅರ್ಜಿ ಮೇಲೆ ಭಾರ ಇಡಲಾರದ, ಅರ್ಜಿ ಫಾಲೋ ಆಗುವುದಿಲ್ಲ ಅನ್ನೋದು ಪ್ರತಿಯೊಬ್ಬನ ಕಹಿ ಅನುಭವ. ಯಾರು ಇವತ್ತು ಕಂದಾಯ ಇಲಾಖೆ ಹೋಗಲಿ, ಈವನ್ ನ್ಯಾಯಾಲಯದಲ್ಲೂ ಸಹಿತ ನ್ಯಾಯಾಲಯಗಳಲ್ಲೂ ಸಹಿತ ನಡೆಯೋದನ್ನು ನಾವು ಗಮನಿಸಿದಾಗ ಈ ಭ್ರಷ್ಟಾಚಾರ ನೋಡೋದು ಎಷ್ಟು ಪ್ರಗಲ್ಭದಪ್ಪ, ಎಷ್ಟು ಭೀಕರದ. ಅದನ್ನು ತಡೆಸಲಾಗಿ ಬಿಟ್ಕೊಂಡಂಥ ಈ ಏನಪ್ಪ ಅಂತಂದ್ರೆ ಮಾಹಿತಿ ಹಕ್ಕು ಸಹಿತ ಇವತ್ತು ಮಾಹಿತಿ ಹಕ್ಕಿನ ಕಾಯ್ದೆ ಇವತ್ತು ನಿಷ್ಕ್ರಿಯ ಆಗ್ತದೆ, ಹಾಗೆ ಆಗ್ಯದ. ಜೊತೆಗೆ ಅದಕ್ಕೆ ಮೊದಲಿನ ಶಕ್ತಿ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈ ದೇಶದ ಭ್ರಷ್ಟಾಚಾರವನ್ನು ಮತ್ತು ಅದ್ರ ಜೊತೆಗೆ ಇನ್ನುಳಿದ ವ್ಯವಹಾರಗಳನ್ನು ತಡೆಯೋದಕ್ಕಿದ್ದಂಥ ಒಂದು ದಿವ್ಯಾಸ್ತ್ರ ಇವತ್ತು ಪೂರ್ತಿಯಾಗಿ ಭಗ್ನಗೊಂಡ ಕೆಳಗೆ ಬಿದ್ದದೇನೋ ಅನ್ನುವಂಥ ವಾತಾವರಣ. ಇದಕ್ಕೆ ಏನು ಮಾಡಬೇಕು ಅಂದ್ರೆ ಮತ್ತು ಅದಕ್ಕೆ ಏನಿಲ್ಲ, ಈ ರಾಜಕಾರಣಿಗಳು ತೊಡಗಬೇಕು, ನಾವು ಹೋರಾಟ ಮಾಡಬೇಕು. ಅದ್ರ ಜೊತೆಗೆ ಮಾಹಿತಿ ಹಕ್ಕಿನ ಹೋರಾಟಗಾರರ ಜೊತೆ ಒಂದಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ಯದ. ಅವೆಲ್ಲ ಮಾಡಿದಾಗ